ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋ ಸಲುವಾಗಿ ಕಪ್ಪ ಸಂಗ್ರಹ ಮಾಡಿದ್ರ ಎಂತಹದೊಂದು ಗಂಭೀರ ಆರೋಪವನ್ನ ಇದೀಗ ರಾಮುಲು ಅವರು ಮಾಡ್ತಾ ಇದ್ದಾರೆ. 300 ಕೋಟಿ ಕಪ್ಪ ಸಂಗ್ರಹ ಮಾಡಿದ್ದು ಇದನ್ನ ಹೈಕಮಾಂಡ್ಗೆ ತಲುಪಿಸಿದ್ದಾರೆ ಎಂಬ ಆರೋಪ ರಾಮುಲುದು. ಕುರ್ಚಿ ಉಳಿಸಿಕೊಳ್ಳೋ ಸಲುವಾಗಿ ಸಿಎಂ ಸಿದ್ದರಾಮಯ್ಯ 300 ಕೋಟಿ ಕಪ್ಪ ಸಂಗ್ರಹ ಮಾಡಿದ್ದಾರೆ ಎಂಬ ಆರೋಪವನ್ನ ಶ್ರೀರಾಮುಲು ಅವರು ಮಾಡ್ತಾ ಇದ್ದಾರೆ. ಬಿಹಾರ ಎಲೆಕ್ಷನ್ಗಾಗಿ ಸಚಿವರಿಂದ 300 ಕೋಟಿ ಸಂಗ್ರಹಿಸಿದ್ದಾರೆ ಸಿದ್ದರಾಮಯ್ಯನವರು. 300 ಕೋಟಿ ಕೊಟ್ಟು ಸಿಎಂ ಕುರ್ಚಿಯನ್ನ ಉಳಿಸಿಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಈ ಪ್ರಯತ್ನ ಆಗಿದೆ ಅನ್ನೋದು ರಾಮುಲು ಅವರ ಮಾತು. ಮಾಜಿ ಸಚಿವ ರಾಮುಲು ಹೇಳಿಕೆಗೆ ಸದ್ಯ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ರಾಮುಲುನೇ ಕಾಂಗ್ರೆಸ್ಗೆ ಕಪ್ಪ ಕೊಟ್ಟಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. 300 ಕೋಟಿ ಕಪ್ಪ ಆರೋಪಕ್ಕೆ ನಯವಾಗೇ ತಿರುಗೇಟು ಕೊಟ್ಟಿದ್ದಾರೆ ಡಿಕೆ. ಶ್ರೀರಾಮುಲುನೇ 300 ಕೋಟಿ ಹಣ ತಂದುಕೊಟ್ಟಿದ್ದಾರೆ. ರಾಮುಲು ಕೊಟ್ಟ ಹಣವನ್ನೇ ನಾವು ಹೈಕಮಾಂಡ್ಗೆ ಕೊಡ್ತೀವಿ. ರಾಮುಲುನೇ ಕಾಂಗ್ರೆಸ್ಗೆ ಕಪ್ಪ ಕೊಟ್ಟಿದ್ದಾರೆ ಅಂತ ರಾಮುಲು ಸ್ಟೇಟ್ಮೆಂಟ್ ಅನ್ನ ತಿರುಗಿಸಿ ರಾಮುಲುಗೆ ಬಿಡುವಂತಹ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಇಲ್ಲಿ ನಡೆಸಿದ್ದಾರೆ. ಇಲ್ಲಿವರೆಗೂ ಬಿಹಾರ ಎಲೆಕ್ಷನ್ಗಾಗಿ ಹಣ ಸಂಗ್ರಹ ಮಾಡಲಾಗಿದೆ, ಅದೇ ಸಲುವಾಗಿ ಡಿನ್ನರ್ ಮೀಟಿಂಗ್ ಅನ್ನ ಕರೆಯಲಾಗಿತ್ತು ಎಂಬ ಮಾತುಗಳು ಕೇಳಿಬಂದಿತ್ತು. ಈಗ ಹೊಸ ವಿಷಯವನ್ನ ರಾಮುಲು ಆಡ್ ಆನ್ ಮಾಡಿ ಕುರ್ಚಿ ಉಳಿಸಿಕೊಳ್ಳೋ ಸಲುವಾಗಿ 300 ಕೋಟಿ ಕಪ್ಪ ಸಂಗ್ರಹಿಸಿದ್ದಾರೆ ಸಿಎಂ ಎಂಬ ಆರೋಪ ಮಾಡಿದ್ರು. ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ನಯವಾಗಿ ಕೌಂಟರ್ ಕೊಟ್ಟಿದ್ದಾರೆ. ನಾವ್ಯಾರು ಕಲೆಕ್ಟ್ ಮಾಡಿದ್ದಲ್ಲ, ನೇರ ರಾಮುಲು ಅವರೇ ತೆಗೆದುಕೊಂಡು ಬಂದು ಕಾಂಗ್ರೆಸ್ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದನ್ನೇ ನಾವು ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಅವರು ಯಾವ ರೀತಿಯಲ್ಲಿ ಹೈಕಮಾಂಡ್ ಹತ್ರ ಬೇಡಿಕೆ ಇಟ್ಟಾರಂದ್ರೆಗಿನ ಅವಧಿ ಅಂತೂ ಅವ್ರದ್ದು 2 ವರ್ಷಗಳ ಕಾಲ ಮುಗಿದೋಗಿದೆ. ಇನ್ನು ನವೆಂಬರ್ ಬಂದರೆ ಆಲ್ರೆಡಿ 2.5 ವರ್ಷಗಳ ಕಾಲ ಆಗ್ಬೋದು. ಹಂಗಾಗಿ ಹೈಕಮಾಂಡ್ ಹತ್ರ ಈ ಬಿಹಾರ್ ಚುನಾವಣೆ ಸಲುವಾಗಿ ಎಲ್ಲ ಸಚಿವರೆಲ್ಲರೂ ಕೂಡ ಔತಣಕೂಟಕ್ಕೆ ಕರೆದು ಊಟಕ್ಕೆ ಕರೆದು 300 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿದ್ದಾರೆ. 300 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ವಸೂಲಾತಿ ಮಾಡಿ ಸಿದ್ದರಾಮಯ್ಯನವರು ಇವತ್ತು ಅವರದಂತೂ ಯಾವುದೇ ರಾಜ್ಯದಲ್ಲಿ ಅವ್ರಿಗೆ ಅಧಿಕಾರ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಿಂದ 300 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿ ಕಾಮಧೇನು ಕಲ್ಪವೃಕ್ಷ ಥರ ಇವತ್ತು ಆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಸಿದ್ದರಾಮಯ್ಯರು ನಿಂತಿದ್ದಾರೆ. ಹಂಗಾಗಿ ಅವರು ಒಂದು ಬೇಡಿಕೆ ಏನಂದ್ರಿಗಿನ 2028 ತನಕ ಕೂಡ ನಾನೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಆ ಮುಂದುವರಿಬೇಕು. 300 ಕೋಟಿ ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದು ಒಂದು ಪ್ರಶ್ನೆ ಸರ್. ಅದಕ್ಕೆ ತಾವು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿ ಏನು ಹೇಳ್ತೀವಿ? ಬಿಹಾರ್ ಎಲೆಕ್ಷನ್ಗೋಸ್ಕರನೇ ಹೋಗ್ತಾ ಇರೋದು ಅಂತ ಶ್ರೀರಾಮುಲು ಹೇಳಿದ್ದಾರೆ ಸರ್. ನಿಮಗೆ ಶ್ರೀರಾಮುಲು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಫಂಡ್ ಎಲ್ಲ ಕೊಟ್ಟಿದ್ದಾರೆ. ಆ ಫಂಡ್ನೇ ನಾವು ಕಳಿಸ್ಕೊಟ್ಟಿದ್ದೀವಿ. ಶ್ರೀರಾಮುಲು ಕೊಟ್ಟಿದ್ದಾರೆ. 300 ಕೋಟಿ ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದು ಒಂದು ಪ್ರಶ್ನೆ ಸರ್. ಅದಕ್ಕೆ ತಾವು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿ ಏನು ಹೇಳ್ತೀವಿ? ಬಿಹಾರ್ ಎಲೆಕ್ಷನ್ಗೋಸ್ಕರನೇ ಹೋಗ್ತಾ ಇರೋದು ಅಂತ ಶ್ರೀರಾಮುಲು ಹೇಳಿದ್ದಾರೆ ಸರ್. ನಿಮಗೆ ಶ್ರೀರಾಮುಲು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಫಂಡ್ ಎಲ್ಲ ಕೊಟ್ಟಿದ್ದಾರೆ. ಆ ಫಂಡ್ನೇ ನಾವು ಕಳಿಸ್ಕೊಟ್ಟಿದ್ದೀವಿ. ಶ್ರೀರಾಮುಲು ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಹೈಕಮಾಂಡ್ ಹತ್ರ ಬೇಡಿಕೆ ಇಟ್ಟಾರಂದ್ರೆಗಿನ ಅವಧಿ ಅಂತೂ ಅವ್ರದ್ದು 2 ವರ್ಷಗಳ ಕಾಲ ಮುಗಿದೋಗಿದೆ. ಇನ್ನು ನವೆಂಬರ್ ಬಂದರೆ ಆಲ್ರೆಡಿ 2.5 ವರ್ಷಗಳ ಕಾಲ ಆಗ್ಬೋದು. ಹಂಗಾಗಿ ಹೈಕಮಾಂಡ್ ಹತ್ರ ಈ ಬಿಹಾರ್ ಚುನಾವಣೆ ಸಲುವಾಗಿ ಎಲ್ಲ ಸಚಿವರೆಲ್ಲರೂ ಕೂಡ ಔತಣಕೂಟಕ್ಕೆ ಕರೆದು ಊಟಕ್ಕೆ ಕರೆದು 300 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿದ್ದಾರೆ. 300 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ವಸೂಲಾತಿ ಮಾಡಿ ಸಿದ್ದರಾಮಯ್ಯನವರು ಇವತ್ತು ಅವರದಂತೂ ಯಾವುದೇ ರಾಜ್ಯದಲ್ಲಿ ಅವ್ರಿಗೆ ಅಧಿಕಾರ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಿಂದ 300 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿ ಕಾಮಧೇನು ಕಲ್ಪವೃಕ್ಷ ಥರ ಇವತ್ತು ಆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಸಿದ್ದರಾಮಯ್ಯರು ನಿಂತಿದ್ದಾರೆ. ಹಂಗಾಗಿ ಅವರು ಒಂದು ಬೇಡಿಕೆ 300 ಕೋಟಿ ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದು ಒಂದು ಪ್ರಶ್ನೆ ಸರ್. ಅದಕ್ಕೆ ತಾವು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿ ಏನು ಹೇಳ್ತೀವಿ? ಬಿಹಾರ್ ಎಲೆಕ್ಷನ್ಗೋಸ್ಕರನೇ ಹೋಗ್ತಾ ಇರೋದು ಅಂತ ಶ್ರೀರಾಮುಲು ಹೇಳಿದ್ದಾರೆ ಸರ್. ನಿಮಗೆ ಶ್ರೀರಾಮುಲು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಫಂಡ್ ಎಲ್ಲ ಕೊಟ್ಟಿದ್ದಾರೆ. ಆ ಫಂಡ್ನೇ ನಾವು ಕಳಿಸ್ಕೊಟ್ಟಿದ್ದೀವಿ.
ಶ್ರೀರಾಮುಲು ಕೊಟ್ಟಿದ್ದಾರೆ ನನಗೆ. 300 ಕೋಟಿ ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದು ಒಂದು ಪ್ರಶ್ನೆ ಸರ್. ಅದಕ್ಕೆ ತಾವು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿ ಏನು ಹೇಳ್ತೀರಿ? ಬಿಹಾರ್ ಎಲೆಕ್ಷನ್ಗೋಸ್ಕರನೇ ಹೋಗ್ತಾ ಇರೋದು ಅಂತ ಶ್ರೀರಾಮುಲು ಹೇಳಿದ್ದಾರೆ ಸರ್ ನಿನ್ನೆ. ಶ್ರೀರಾಮುಲು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಫಂಡ್ ಎಲ್ಲ ಕೊಟ್ಟಿದ್ದಾರೆ. ಆ ಫಂಡ್ನೇ ನಾವು ಕಳಿಸ್ಕೊಟ್ಟಿದ್ದೀವಿ. ಶ್ರೀರಾಮುಲು ಕೊಟ್ಟಿದ್ದಾರೆ ನನಗೆ. ರಾಮುಲು ಅವರ ಹೇಳಿಕೆಯನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋದನ್ನ ಇಲ್ಲಿ ನೋಡಬೇಕು. ಯಾಕಂದರೆ ಬಿಹಾರ ಎಲೆಕ್ಷನ್ಗಾಗಿ ಕಲೆಕ್ಷನ್ ಅಂತ ಅಂದಿದ್ರೆ ಅದು ಎಲ್ಲ ನಾಯಕರು ಮಾಡ್ತಾ ಇರೋ ಆರೋಪದಂತೆ ಅದು ಒಂದು ಆರೋಪ ಅಂತ ಅನ್ನಬಹುದಿತ್ತು. ಆದರೆ ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿ 300 ಕೋಟಿ ಸಂಗ್ರಹ ಮಾಡಿದ್ದಾರೆ ಅಂತ. ಯಾಕಂದರೆ ಡಿನ್ನರ್ ಮೀಟಿಂಗ್ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವ್ರನ್ನ ಹೊರತುಪಡಿಸಿ ಅಲ್ಲ, ಅವರು ಕೂಡ ಹೋಗಿದ್ರು ಡಿನ್ನರ್ ಮೀಟಿಂಗ್ಗೆ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರಿಂದನೂ ಸಂಗ್ರಹ ಮಾಡಿದ್ರ? ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಉಳ್ಕೊಳ್ಳೋದಕ್ಕೆ ಹಣ ಕೊಟ್ರ? ಅದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಅಂದರೆ ವ್ಯಂಗ್ಯಾತ್ಮಕವಾಗಿ ಅವರ ಕೌಂಟರ್ ಆಗಿತ್ತು, ಅವ್ರು ಕೊಟ್ಟಿದ್ದನ್ನು ತೊಗೊಂಡೋಗಿ ಕೊಟ್ಟಿದ್ದೀವಿ ಅಂತ. ಅದನ್ನು ಸಾರಾಸಗಟಾಗಿ ಇಲ್ಲ ಅಂತ ಹೇಳೋದ್ರ ಬದಲಾಗಿ ಅವ್ರಿಗೆ ಅವ್ರು ಕೊಟ್ಟದ್ದನ್ನು ಅವರಿಗೆ ವಾಪಸ್ ಹೊಡಿತಾರಲ್ಲ ಹಾಗೆ ತಿರುಗಿಸಿ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬಟ್ 300 ಕೋಟಿ ಎಂಬ ಎಕ್ಸಾಕ್ಟ್ ನಂಬರ್ ಏನಿದೆಯಲ್ಲ, ಇದು ಹೇಗೆ ಕೋಟ್ ಮಾಡ್ತಾ ಇದ್ದಾರೆ, ಯಾವ ಆಧಾರದ ಮೇಲೆ ಶ್ರೀರಾಮುಲು ಅವರು ಕೋಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕು. ಸಾಮಾನ್ಯವಾಗಿ ಎಲ್ಲರೂ ಬಿಹಾರ ಎಲೆಕ್ಷನ್ಗೆ ಅಂತ ಹೇಳಿದ್ರು, ಆದರೆ ಇಂತಿಷ್ಟೇ ಹಣ ಅಂತ ಹೇಳಿರಲಿಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಡಿನ್ನರ್ ಮೀಟಿಂಗ್ನಲ್ಲಿ ಹಣ ಸಂಗ್ರಹ ಮಾಡಿದ್ದಾರೆ, ಈ ಕಪ್ಪವನ್ನು ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ. ಅದಕ್ಕೆ ಕಾರಣ ಬಿಹಾರ ಚುನಾವಣೆ ಜೊತೆಗೆ ಸಿಎಂ ಕುರ್ಚಿ ಉಳಿಸ್ಕೊಳ್ಳೋದು ಅನ್ನೋದು ರಾಮುಲು ಅವರ ಆರೋಪ. ಬಟ್ ಈ ಆರೋಪವನ್ನ ಎಷ್ಟು ಸೀರಿಯಸ್ ಆಗಿ ನೋಡಬೇಕು? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗ್ ಕರೆದಾಗ್ತ ಕ್ಷಣದಿಂದಲೂ ಕೂಡ ಆರೋಪ ಒಂದು ಅಂದ್ರೆ ಬಿಹಾರ ಚುನಾವಣೆಗೆ ಹಣವನ್ನ ಕಲೆಕ್ಷನ್ ಮಾಡೋದಕ್ಕೆ ಮಿನಿಸ್ಟ್ರಿಗಳ ಹತ್ರ ಈ ಒಂದು ಸಭೆ ಹೊರತು ಯಾವುದೇ ರೀತಿಯ ಅಭಿವೃದ್ಧಿ ವಿಚಾರವಾಗಿ ಅಥವಾ ಪುನರ್ರಚನೆ ವಿಚಾರವಾಗಿ ಕರೆದಿಲ್ಲ. ಶ್ರೀರಾಮುಲು ಅವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಒಂದು 300 ಕೋಟಿ ಅಂತ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಬಿಜೆಪಿ ನಾಯಕರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಂಕಿ ಸಂಖ್ಯೆಯನ್ನು ಹೇಳ್ತಾ ಇದ್ರು. ಒಬ್ಬರು 500 ಕೋಟಿ ಅಂತಿದ್ರು, ಒಬ್ಬರು 200 ಕೋಟಿ ಅಂತ. ಈ ರೀತಿಯ ಕೋಟಿ ಸಂಗ್ರಹಕ್ಕೋಸ್ಕರವಾಗಿ ಬಿಹಾರ ಚುನಾವಣೆಗೆ ಎಲ್ಲಾನು ಕೂಡ ಕೊಡ್ತಾರೆ ಅಂತ ಆರೋಪ ಇತ್ತು. ಹಾಗೆ ಅದಕ್ಕೆ ತೀಕ್ಷ್ಣವಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ರಿಯಾಕ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಬಹುಮುಖ್ಯ ಆರೋಪ ಏನಂದ್ರೆ ಶ್ರೀರಾಮುಲು ಅವರೇ ಕಾಂಗ್ರೆಸ್ ಪಾರ್ಟಿಗೆ ಒಂದು ರೀತಿಯಲ್ಲಿ ಫಂಡಿಂಗ್ ಮಾಡಿದ್ದಾರೆ, ಅವ್ರು ಕೊಟ್ಟಂತ ಹಣವನ್ನು ನಾವು ಫಂಡ್ ಮಾಡ್ತಾ ಇದ್ದೇವೆ ಅಂತ. ಅಂದ್ರೆ ಇದು ಕೇವಲ ಪೊಲಿಟಿಕಲ್ ಟಕ್ಕರ್ಗೆ ಸೀಮಿತವಾಗಿರ್ತಕ್ಕಂಥ ಮಾತುಕತೆ. ಯಾಕೆಂದ್ರೆ ಪ್ರತಿ ಬಾರಿ ಚುನಾವಣೆ ಬಂದಂತಹ ಸಂದರ್ಭದಲ್ಲೂ ಕೂಡ ಯಾವ ರಾಜ್ಯಕ್ಕೆ ಯಾವ ರಾಜ್ಯದಿಂದ ಏನೆಲ್ಲ ಫಂಡಿಂಗ್ ಮಾಡಬೇಕು ಮತ್ತು ಯಾವ ರೀತಿಯ ಸಂಪನ್ಮೂಲಗಳನ್ನು ಒದಗಿಸಬೇಕು ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ಯಾರೂ ಕೂಡ ಇದರಿಂದ ಹೊರತಲ್ಲ. ಆದರೆ ಅದು ಯಾವ ಪ್ರಮಾಣದಲ್ಲಿ ಏನು ನಡೆಯುತ್ತೆ ಅನ್ನೋದು ಕೂಡ ಇಂಟರ್ನಲ್ ಆಗಿ ಸಾಕಷ್ಟು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ತಂತ್ರಗಳು ನಡೆದಿರುತ್ತೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಮತ್ತೆ ಶ್ರೀರಾಮುಲು ಅವರ ನಡುವೆ ನಡೀತಾ ಇರತಕ್ಕಂಥ ಈ ಒಂದು ಮಾತಿನ ಸಮರ ಏನಿದೆ ಇದು ಕೇವಲ ಪೊಲಿಟಿಕಲ್ ಟಕ್ಕರ್ ಕೊಡೋದಷ್ಟೇ ಸೀಮಿತ ಆಗಿರುತ್ತೆ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿ ಇಲ್ಲ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ ಶ್ರೀರಾಮುಲು ಅವರು ಕಾಂಗ್ರೆಸ್ ಪಾರ್ಟಿಗೆ ಹಣವನ್ನು ಕೊಡುವಂತಷ್ಟು ಶಕ್ತರಾಗಿದ್ದಾರೆ ಇಂಥ ಸನ್ನಿವೇಶದಲ್ಲಿ ಅನ್ನೋ ಕೂಡ ಚರ್ಚೆ ಇದೆ. ಹಾಗಾಗಿ ಶ್ರೀರಾಮುಲು ಆರೋಪಕ್ಕೆ ಎಲ್ಲೋ ಒಂದು ಕಡೆ ಅದನ್ನು ರಿವರ್ಸ್ ಆಗಿ ತಿರುಗಿಸೋಣ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಆ ಒಂದು ಹೇಳಿಕೆಯನ್ನು ಕೊಟ್ಟಿರ್ಬೋದು. ದಿವ್ಯಾ.